ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಹೌ ಟು ಕ್ರಿಯೇಟ್ ಥಂಬ್ನೇಲ್ ಹೆಂಗೆ ಕ್ರಿಯೇಟ್ ಮಾಡೋದು. ಥಂಬ್ನೇಲ್ ಅನ್ನೋದು ತುಂಬ ಇಂಪಾರ್ಟೆಂಟು. ಎಲ್ಲ ಯೂಟ್ಯೂಬರ್ಸ್ ಗೊತ್ತಿರುತ್ತೆ ಥಂಬ್ನೇಲ್ ಅನ್ನೋದು ಎಷ್ಟು ಇಂಪಾರ್ಟೆಂಟು ಅಂತ. ಸೊ ವ್ಯೂಸ್ ಜಾಸ್ತಿ ಆಗಬೇಕಂತಂದರೆ ಥಂಬ್ನೇಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವೀಡಿಯೋ ಚೆನ್ನಾಗಿದ್ದು ಥಂಬ್ನೇಲ್ ಚೆನ್ನಾಗಿಲ್ಲ ಅಂತಂದರೆ ವ್ಯೂಸು ಆಬ್ವಿಯಸ್ಲಿ ಬರೋದೇ ಇಲ್ಲ, ಕಡಿಮೆ ಬರುತ್ತೆ ತುಂಬ. ಸೊ ಯಾರೂ ಕ್ಲಿಕ್ ಮಾಡೋದಿಲ್ಲ ಥಂಬ್ನೇಲ್ ಚೆನ್ನಾಗಿಲ್ಲ ಅಂತಂದರೆ. ಸೊ ಥಂಬ್ನೇಲ್ ಚೆನ್ನಾಗಿದ್ದರೆ ವೀಡಿಯೋ ಒಳಗಡೆ ಹೆಂಗೋ ಇದ್ದರೂ ಕ್ಲಿಕ್ ಮಾಡಿ ಜನ ನೋಡ್ತಾರೆ. ಅಟ್ರಾಕ್ಟಿವ್ ಏನೋ ಇದೆ ಥಂಬ್ನೇಲು, ವೀಡಿಯೋ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಕ್ಲಿಕ್ ಮಾಡಿಬಿಟ್ಟು ನೋಡ್ತಾರೆ ಜನ. ಸೊ ವ್ಯೂಸ್ ಜಾಸ್ತಿ ಬರುತ್ತೆ ಆಬ್ವಿಯಸ್ಲಿ. ಸೊ ಅದಕ್ಕೆ ಇವತ್ತು ನಾನು ಈ ಟಾಪಿಕ್ ತೊಗೊಂಡಿರೋದು. ಸೊ ಹೌ ಟು ಕ್ರಿಯೇಟ್ ಥಂಬ್ನೇಲ್ ಅಂತ. ಸೊ ಸ್ಟೆಪ್ ಬೈ ಸ್ಟೆಪ್ಪು ತಿಳ್ಕೊಂಡು ಹೋಗೋಣ ಹೆಂಗೆ ಕ್ರಿಯೇಟ್ ಮಾಡಬೇಕು ಥಂಬ್ನೇಲ್ ಅಂತ. ವೀಡಿಯೋ ಕೊನೆವರೆಗೂ ನೋಡಿ. ಸೊ ನಿಮ್ಗೆ ಚೆನ್ನಾಗಿ ಐಡಿಯಾ ಬರುತ್ತೆ ಹೆಂಗೆ ಕ್ರಿಯೇಟ್ ಮಾಡಬೇಕು ಥಂಬ್ನೇಲ್ ಅಂತ, ಅಟ್ರಾಕ್ಟಿವ್ ಥಂಬ್ನೇಲು. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ವಿಡಿಯೋ. ನೀವು ಥಂಬ್ನೇಲ್ ಮಾಡಬೇಕಂತಂದರೆ ನಿಮ್ಮ ಹತ್ರ ಪಿಕ್ಸೆಲ್ ಆ್ಯಪ್ ಇರಬೇಕು ಮೊಬೈಲಲ್ಲಿ. ಇರಲಿಲ್ಲ ಅಂದರೆ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಪಿಕ್ಸೆಲ್ ಆ್ಯಪ್ ಅಂತ ಟೈಪ್ ಮಾಡಿದ್ರೆ ಪ್ಲೇಸ್ಟೋರಲ್ಲಿ ಬೇಗ ಸಿಕ್ಬಿಡುತ್ತೆ. ಫಸ್ಟಿಗೆ ಪಿಕ್ಸೆಲ್ ಆ್ಯಪ್ ಓಪನ್ ಮಾಡ್ಕೊಳ್ಳೋಣ. ಪಿಕ್ಸೆಲ್ ಆ್ಯಪ್ ಓಪನ್ ಮಾಡಿದ ತಕ್ಷಣ ಫಸ್ಟಿಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಮೇಲ್ಗಡೆ ಡೆಲೀಟ್ ಅಂತ ಆಪ್ಷನ್ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ಥರ ಡೆಲೀಟ್ ಪಾಪಪ್ ವಿಂಡೋ ಓಪನ್ ಆಗುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಮೇಲ್ಗಡೆ ರೈಟ್ ಕಾರ್ನರ್ಗೆ 3 ಡಾಟ್ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ಇಮೇಜ್ ಸೈಜ್ ಅಂತ ಕಾಣ್ತಾ ಇದೆಯಲ್ಲ, ಆ ಇಮೇಜ್ ಸೈಜ್ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲೊಂದು ಚಿಕ್ಕ ಡ್ರಾಫ್ಟ್ ಒನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸುಮಾರು ಆಪ್ಷನ್ ಬರುತ್ತೆ. ನಾವು ಇವಾಗ ಥಂಬ್ನೇಲ್ ಕ್ರಿಯೇಟ್ ಮಾಡ್ತಾ ಇದ್ವಲ್ಲ, ಥಂಬ್ನೇಲ್ ಮೇಲೆ ಕ್ಲಿಕ್ ಮಾಡಬೇಕು. ವಿಡ್ತು ಹೈಟು ಎಲ್ಲ ಕರೆಕ್ಟಾಗಿ ಶೋ ಆಗುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಥಂಬ್ನೇಲ್ ಸೈಜ್ಗೆ ಪೇಜ್ ಸೆಟ್ ಆಯಿತು. ನೋಡಿ, ಕೆಳಗಡೆ ಬೇಕಾದಷ್ಟು ಬೇರೆ ಬೇರೆ ಟೆಂಪ್ಲೇಟ್ಸ್ ಎಲ್ಲ ಇದೆ. ನಿಮ್ಗೆ ಯಾವ್ದು ಬೇಕದು ಚೂಸ್ ಮಾಡ್ಕೋಬೋದು. ಇಲ್ಲಿ ಕೆಳಗಡೆ ಎರೋ ಮಾರ್ಕ್ ತೋರಿಸ್ತಾ ಇದೆಯಲ್ಲ, ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಕಲರ್ ಅಂತ ಆಪ್ಷನ್ ಇದೆ, ಆ ಕಲರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಕಲರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇಷ್ಟೊಂದು ವೆರೈಟೀಸ್ ಇದೆ. ಗ್ರೇಡಿಯೆಂಟು, ಕಲರು, ಪ್ಲೇನ್ ಕಲರು, ಗ್ರೇಡಿಯೆಂಟು, ನೋಡಿ ಗ್ರೇಡಿಯೆಂಟು, ಪ್ಲೇನ್ ಕಲರು. ನೋಡಿ, ನಿಮ್ಗೆ ಯಾವ್ದು ಬೇಕದು ಚೂಸ್ ಮಾಡ್ಕೊಳ್ಳಿ. ಇವಾಗ ನಾನು ಇದು ಗ್ರೇಡಿಯಂಟ್ ಕಲರು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಫಸ್ಟಿಗೆ ನಾವು ನಮ್ಮ ಫೋಟೋನ ಹಾಕೋಣ. ಅಲ್ಲಿ ಎರೋ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸುಮಾರು ಆಪ್ಷನ್ ಬರುತ್ತೆ. ಇಲ್ಲಿ ಫೋಟೋ ಇಂಪೋರ್ಟ್ ಅಂತ ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಆಲ್ರೆಡಿ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಫೋಟೋನ. ಸೊ ಅದನ್ನೇ ಇಂಪೋರ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಇಂಪೋರ್ಟ್ ಮಾಡ್ಕೊಂಡು ನಿಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಕ್ರಾಪ್ ಮಾಡ್ಕೊಳ್ಳಿ. ನೀವು ಬ್ಯಾಕ್ಗ್ರೌಂಡು ರಿಮೂವ್ ಮಾಡೋದು ತುಂಬ ಸುಲಭ. ಗೂಗಲಲ್ಲಿ ಹೋಗ್ಬಿಟ್ಟು BG ರಿಮೂವರ್ ಅಂತ ಟೈಪ್ ಮಾಡಿ ಅಲ್ಲಿ ಫೋಟೋ ಅಪ್ಲೋಡ್ ಮಾಡಿದ್ರೆ ಸಾಕು, ಅದೇ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿಕೊಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದು ಫೋಟೋ. ಸೊ ನಿಮ್ಗೆ ಯಾವ ಪ್ಲೇಸಲ್ಲಿ ಬೇಕೋ ಆ ಪ್ಲೇಸಲ್ಲಿ ಇಟ್ಕೊಳ್ಳಿ. ನಾನು ಈ ರೈಟ್ ಕಾರ್ನರಲ್ಲಿ ಇಟ್ಕೋತಾ ಇದ್ದೀನಿ. ಫೋಟೋ ಸೆಟ್ ಆಯಿತು. ಇವಾಗ ಥಂಬ್ನೇಲ್ ಟೈಟಲ್ ಮಾಡೋಣ ಬನ್ನಿ. ಇಲ್ಲಿ ಕೆಳಗಡೆ ಕಾಣ್ತಾ ಇರೋ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಕೆಳಗಡೆ ಟೆಕ್ಸ್ಟ್ ಅಂತ ಇದೆಯಲ್ಲ, ಎರೋ ಮಾರ್ಕ್ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಆಪ್ಷನ್ಸ್ ಎಲ್ಲ ಓಪನ್ ಆಗುತ್ತೆ. ಇದ್ರ ಮೇಲೆ ಎಡಿಟ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ವೈಟ್ ವಿಂಡೋ ಓಪನ್ ಆಗುತ್ತೆ. ಇದ್ರಲ್ಲಿ ನಿಮ್ಗೆ ಏನು ಟೈಟಲ್ ಬೇಕೋ ಆ ಟೈಟಲ್ನ ಆ್ಯಡ್ ಮಾಡಿ. ಸೊ ನಿಮಗೆ ಟೈಟಲ್ ನೆನಪಿರಲಿಲ್ಲ ಅಂದರೆ, ಸೊ ಏನಾಗಬೇಕು ಅಂತ ಗೊತ್ತಾಗಲಿಲ್ಲ ಅಂದರೆ ಚಾಟ್ GPT ಓಪನ್ ಮಾಡಿ. ಸೊ ಅದರಲ್ಲಿ ಡೈರೆಕ್ಟಾಗಿ ಕೇಳಿದರೆ ಸೊ ಅದೇ ಕೊಟ್ಬಿಡುತ್ತೆ ಚಾಟ್ GPTನೇ ಯಾವ ಥರ ಥಂಬ್ನೇಲ್ ಬೇಕು ಅಂತ. ಇಲ್ಲಿ ನೋಡಿ, ನಾನು ಇವಾಗ ಕೇಳ್ತಾ ಇದ್ದೀನಿ ನೋಡಿ, ಐ ನೀಡ್ ಒನ್ ಥಂಬ್ನೇಲ್ ಟೈಟಲ್ ಫಾರ್ ಮೈ ಯೂಟ್ಯೂಬ್ ವಿಡಿಯೋ, ಹೌ ಟು ಕ್ರಿಯೇಟ್ AI ವಿಡಿಯೋಸ್ ಇನ್ ಕನ್ನಡ ಲ್ಯಾಂಗ್ವೇಜ್. ನೋಡಿ ಎಷ್ಟು ಕ್ಲೀನಾಗಿ ಟೈಟಲ್ ಬರ್ಕೊಟ್ಟಿದೆ. ಸೊ ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಸೊ ಯಾವ್ದು ಟೈಟಲ್ ಬೇಕೋ ಆ ಟೈಟಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಪಿಕ್ಸೆಲ್ ಆ್ಯಪಿಗೆ ಬನ್ನಿ. ಚಾಟ್ GPTಲಿ ಕಾಪಿ ಮಾಡ್ಕೊಂಡ್ರೆ ಇದ್ರಲ್ಲಿ ಪೇಸ್ಟ್ ಮಾಡಿ. ನಿಮಗೆ ಒಂದು ವರ್ಡು ಒಂದು ಕಲರ್ಲಿ, ಇನ್ನೊಂದು ವರ್ಡು ಇನ್ನೊಂದು ಕಲರ್ಲಿ ಆ ಥರ ಬೇಕಾದರೆ ನೀವು ಇಂಡಿವಿಜುವಲಾಗಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಹಾಫ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೆಳಗಡೆ ಸೈಜ್ ಅಂತ ಇದೆಯಲ್ಲ, ಆ ಸೈಜ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ಸೆಟ್ ಮಾಡ್ಕೋಬೋದು. ಸೈಜ್ ಸೆಟ್ ಮಾಡ್ಕೊಂಡ್ಮೇಲೆ ಕಲರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ ಕಲರ್ ಅಂತ, ಆ ಕಲರ್ ಮೇಲೆ ಕ್ಲಿಕ್ ಮಾಡಿದರೆ ಗ್ರೇಡಿಯೆಂಟು, ಪ್ಲೇನ್ ಕಲರು ಎಲ್ಲ ವೆರೈಟಿ ಕಲರ್ಸ್ ಎಲ್ಲ ಬರುತ್ತೆ. ಸೊ ನಿಮ್ಗೆ ಯಾವ ಥರ
ಕಲರ್ ಇಷ್ಟ ಆ ಥರ ಕಲರು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಂಗೆ ಕೆಳಗಡೆ ರಿಬ್ಬನ್ ಲೆಫ್ಟಿಗೆ ಸ್ವಲ್ಪ ಸರಿಸಿದ್ರೆ ಅಲ್ಲಿ ಸ್ಟೈಲ್ ಅಂತ ಕಾಣಿಸುತ್ತೆ. ಆ ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಬೋಲ್ಡ್ ಅಂತ ಆಪ್ಷನ್ ಕಾಣಿಸುತ್ತೆ. ಸೊ ಆ ಬೋಲ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಟೆಕ್ಸ್ಟ್ ಎಲ್ಲ ಸ್ವಲ್ಪ ಹೈಲೈಟಾಗಿ ಕಾಣಿಸುತ್ತೆ. ಅದಾದಮೇಲೆ ಅಲ್ಲೇ ಪಕ್ಕದಲ್ಲಿ ಬ್ಯಾಕ್ಗ್ರೌಂಡ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೊ ಆ ಟೆಕ್ಸ್ಟ್ ಬ್ಯಾಕ್ಗ್ರೌಂಡು ನಮ್ಗೆ ಯಾವ್ದು ಬೇಕು ಅದು ಚೇಂಜ್ ಮಾಡ್ಕೋಬೋದು. ಅಲ್ಲಿ ಎನೇಬಲ್ ಅಂತ ಇದೆಯಲ್ಲ ಅದನ್ನು ಆನ್ ಮಾಡ್ಕೊಳ್ಳಿ. ಸೊ ಅದನ್ನು ಆನ್ ಮಾಡ್ಕೊಂಡಿದ್ಮೇಲೆ ಇಲ್ಲಿ ಗ್ರೇಡಿಯೆಂಟು ಮತ್ತು ಪ್ಲೇನ್ ಕಲರು ಮತ್ತೆ ವಿಸಿಬಲ್ ಆಗುತ್ತೆ. ಸೊ ನಿಮ್ಗೆ ಯಾವ ಕಲರ್ ಬೇಕು, ಪ್ಲೇನ್ ಕಲರ್ ಅಂದರೆ ಪ್ಲೇನ್ ಕಲರು, ಗ್ರೇಡಿಯೆಂಟ್ ಅಂದರೆ ಗ್ರೇಡಿಯೆಂಟು ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾನಿದೆ ಯೆಲ್ಲೋ ಕಲರ್ ಬ್ಯಾಕ್ಗ್ರೌಂಡ್ ಸೆಟ್ ಮಾಡಿದ್ದೀನಿ. ಮತ್ತು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಸೆಕೆಂಡ್ ವರ್ಡ್ ಸೆಟ್ ಮಾಡಬೇಕಲ್ಲ ಇವಾಗ. ಸೊ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೇಮ್ ಪ್ರೀವಿಯಸ್ ಹೆಂಗೆ ಆಪ್ಷನ್ ಎಲ್ಲ ಓಪನ್ ಆಗಿತ್ತಲ್ಲ ಸೇಮ್ ಅದೇ ಥರ ಆಪ್ಷನ್ ಎಲ್ಲ ಓಪನ್ ಆಗುತ್ತೆ. ಸೊ ಮತ್ತೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಸೇಮ್ ಅದೇ ಥರ ವೈಟು ವಿಂಡೋ ಓಪನ್ ಆಗುತ್ತೆ. ಸೊ ಮತ್ತೆ ಸೇಮ್ ಸೆಕೆಂಡ್ ವರ್ಡ್ ಏನಿದೆಯಲ್ಲ ಅದನ್ನು ಆ್ಯಡ್ ಮಾಡಿ ಓಕೆ ಮಾಡಿ. ಸೊ ಮತ್ತೆ ಸೇಮ್ ಪ್ರೀವಿಯಸ್ ಹೆಂಗೆ ಮಾಡಿದ್ವಲ್ಲ ಸೈಜ್ ಸೆಲೆಕ್ಟ್ ಮಾಡಬೇಕು. ಸೊ ಸೈಜ್ ನಮಗೆ ಎಷ್ಟು ಬೇಕು ಅಷ್ಟು ಸೈಜ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಮತ್ತೆ ಸೈಜ್ ನಮಗೆ ಎಷ್ಟು ಬೇಕೋ ಅಷ್ಟು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಸೈಜ್ ಸೆಲೆಕ್ಟ್ ಮಾಡ್ಕೊಂಡಿದ್ಮೇಲೆ ಸೊ ನಿಮಗೆ ಯಾವ ಪ್ಲೇಸಲ್ಲಿ ಬೇಕು ಎರಡು ಟೆಕ್ಸ್ಟು ಕೆಳಗಡೆ ಮೇಲ್ಗಡೆ ಸ್ವಲ್ಪ ಪ್ಲೇಸು ಅಡ್ಜಸ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ ಪ್ಲೇಸಲ್ಲಿ ಬೇಕೋ ಆ ಪ್ಲೇಸಲ್ಲಿ. ಅದಾದಮೇಲೆ ಮತ್ತೆ ಸೇಮು ಆ ಕಲರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಮತ್ತೆ ಗ್ರೇಡಿಯೆಂಟು ಪ್ಲೇನ್ ಕಲರ್ ಬರುತ್ತೆ. ಸೊ ಟೆಕ್ಸ್ಟ್ ಕಲರ್ ನಿಮ್ಗೆ ಯಾವ್ದು ಬೇಕಾಗುತ್ತೆ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇವಾಗ ಬ್ಲೂ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನೆಕ್ಸ್ಟು ಮತ್ತೆ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಟೆಕ್ಸ್ಟ್ ಬ್ಯಾಕ್ಗ್ರೌಂಡ್ ಎಲ್ಲ ನಾವು ಚೇಂಜ್ ಮಾಡಬೇಕಲ್ಲ ಇವಾಗ ಮತ್ತೆ. ಸೊ ಅಲ್ಲಿ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ ಎನೇಬಲ್ ಅಂತ. ಸೊ ಅದನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ತಿದ್ದಂಗೆ ಮತ್ತೆ ಕಲರು ಗ್ರೇಡಿಯೆಂಟು ಎರಡು ಆಪ್ಷನ್ ಬರುತ್ತೆ. ಸೊ ಪ್ಲೇನ್ ಕಲರ್ ಬೇಕಾದರೆ ಪ್ಲೇನ್ ಕಲರು, ಗ್ರೇಡಿಯೆಂಟ್ ಬೇಕಾದರೆ ಗ್ರೇಡಿಯೆಂಟು, ಮತ್ತು ನಿಮ್ಗೆ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೊಳ್ಳಿ. ನಾನಿವಾಗ ಸದ್ಯಕ್ಕೆ ವೈಟ್ ಯೂಸ್ ಮಾಡ್ತಾ ಇದ್ದೀನಿ. ಸೇಮ್ ಪ್ರೀವಿಯಸ್ ಮಾಡಿದ್ವಲ್ಲ. ಸೊ ಅಲ್ಲಿ ಸ್ಟೈಲ್ ಅಂತ ಆಪ್ಷನ್ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಬೋಲ್ಡ್ ಅಂತ ಆಪ್ಷನ್ ಇದೆ, ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ನಮ್ಮ ಟೆಕ್ಸ್ಟ್ ಎಲ್ಲ ಹೈಲೈಟಾಗಿ ಕಾಣಿಸುತ್ತೆ. ಸೊ ಲಾಸ್ಟು ಅದು ಮೇಲ್ಗಡೆದು ಮಾಡಿದ್ವಲ್ಲ ಸೇಮ್ ಹಂಗೆ. ಸೊ ಇದನ್ನು ಮಾಡ್ಕೊಳ್ಳೋಣ. ಈಗ ಮತ್ತೆ ಸೇಮು ಅಲ್ಲಿ ಟೆಕ್ಸ್ಟ್ ಇದೆಯಲ್ಲ, ಸೊ ಪ್ಲಸ್ ಸಿಂಬಾಲು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ನಿಮ್ಗೆ ಎಡಿಷ್ನಲ್ ಏನಾದರೂ ಆ್ಯಡ್ ಮಾಡೋದಿದೆನಾ. ಸೊ ಇವಾಗ ನಾನು ಆ್ಯಡ್ ಮಾಡ್ತೀನಿ ನೋಡಿ. ಎಡಿಟ್ ಮೇಲೆ ಕ್ಲಿಕ್ ಮಾಡೋದು. ಎಡಿಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಸೇಮ್ ವೈಟ್ ವಿಂಡೋ ಓಪನ್ ಆಗುತ್ತೆ. ಸೊ ನಾನಿವಾಗ ಫುಲ್ ಡೀಟೇಲ್ಸ್ ಅಂತ ಟೈಪ್ ಮಾಡ್ತೀನಿ ನೋಡಿ, ಫುಲ್ ಡೀಟೇಲ್ಸು. ಆಮೇಲೆ ಓಕೆ ಕ್ಲಿಕ್ ಮಾಡಿ. ಸೊ ಸೇಮ್ ಪ್ರೀವಿಯಸ್ ಹಂಗೆ ಇದ್ರದ್ದು ಸೈಜ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೈಜ್ ಎಷ್ಟು ಬೇಕಷ್ಟು ಇಲ್ಲಿ ನೋಡಿ ಸೈಜ್ ಮೇಲೆ ಕ್ಲಿಕ್ ಮಾಡಿ. ಸೊ ಸೈಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಸೆಟ್ ಮಾಡ್ಕೋಬೇಕು. ಮತ್ತು ಸೇಮ್ ಪ್ರೀವಿಯಸ್ ಮೇಲ್ಗಡೆ ಹೆಂಗೆ ಮಾಡಿದ್ವಲ್ಲ ಹಂಗೆ ಸೇಮ್ ಕಲರ್ ಸೆಲೆಕ್ಟ್ ಮಾಡ್ಕೋಬೇಕು. ಫಸ್ಟ್ ಟೆಕ್ಸ್ಟ್ ಕಲರು. ಸೊ ನೋಡಿ ಗ್ರೇಡಿಯೆಂಟು ಪ್ಲೇನ್ ಕಲರು. ಸೊ 2 ಕಲರ್ ಬಂತು. ಸೊ ನಮ್ಗೆ ಯಾವ್ದು ಬೇಕೋ ಆ ಕಲರು ಸೆಲೆಕ್ಟ್ ಮಾಡ್ಕೋಬೋದು. ನಾನಿಲ್ಲಿ ಸ್ಕೈ ಬ್ಲೂ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೇಮ್ ಪ್ರೀವಿಯಸ್ ಮಾಡಿದ್ವಲ್ಲ ಸೇಮ್ ಹಂಗೆ ಟೆಕ್ಸ್ಟ್ನ ಬೋಲ್ಡು ಮತ್ತು ಬ್ಯಾಕ್ಗ್ರೌಂಡ್ ಎಲ್ಲ ಚೇಂಜ್ ಮಾಡ್ಕೋಬೇಕು. ನೋಡಿ ನಾನು ಚೇಂಜ್ ಮಾಡ್ಕೋತಾ ಇದ್ದೀನಿ. ಆ ಟೆಕ್ಸ್ಟ್ನ ಬೋಲ್ಡ್ ಮಾಡೋದು, ಆಮೇಲೆ ಬ್ಯಾಕ್ಗ್ರೌಂಡು ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ಕೊಳ್ಳಿ. ನೋಡಿ ಎನೇಬಲ್ ಮಾಡ್ಕೊಂಡ ತಕ್ಷಣ ಕಲರ್ ಬರುತ್ತೆ. ಸೊ ನಾನು ವೈಟ್ ಕಲರ್ ಸೆಟ್ ಮಾಡ್ಕೊಂಡಿದ್ದೀನಿ. ಮತ್ತು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟು ಮತ್ತೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಗೇನಾದರೂ ಎಮೋಜೀಸ್ ಹಾಕಬೇಕಾಗಿದ್ದರೆ, ಸೊ ಫೈರ್ ಎಮೋಜೀಸು, ಶಾಕಿಂಗ್ ಎಮೋಜೀಸು, ಸೊ ಆ ಥರ ಎಮೋಜೀಸ್ ಹಾಕಬೇಕಾದ್ರೆ ಸೊ ನೀವು ಹಾಕ್ಬೋದು ಅದು ಕೂಡ. ಸೊ ಇಲ್ಲಿ ನೋಡಿ ನಾನು ಇವಾಗ ಹಾಕ್ತಾಯಿದ್ದೆ ನೋಡಿ ಫೈರ್ ಎಮೋಜೀಸು ಮತ್ತು ಶಾಕಿಂಗ್ ಎಮೋಜೀಸು. ಸೊ ಈ ಥರ ಮತ್ತೆ ಸೇಮ್ ಪ್ರೊಸೀಜರು, ಅದರದ್ದು ಸೈಜ್ ಎಲ್ಲ ಸೆಟ್ ಮಾಡೋದು, ಆಮೇಲೆ ಪ್ಲೇಸ್ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡೋದು. ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ ನೋಡಿ ಸೇವ್ ಅಂತ ಆಪ್ಷನು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ಥರ 2 ಆಪ್ಷನ್ ಓಪನ್ ಆಗುತ್ತೆ. ಸೇವ್ ಆ್ಯಸ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ಥರ ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ಸೇವ್ ಟು ಗ್ಯಾಲರಿ ಅಂತ ಇದೆ ನೋಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಫೈನಲಿ ನಮ್ಮ ಥಂಬ್ನೇಲು ಸೇವ್ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಥಂಬ್ನೇಲು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂತು ಥಂಬ್ನೇಲು. ಸೊ ಐ ಹೋಪ್ ಎಲ್ರಿಗೂ ಅರ್ಥ ಆಯ್ತು ಅನ್ಕೋತೀನಿ. ಸೊ ಯಾರಿಗೆಲ್ಲ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಟೆಕ್ಸ್ಟ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.